ಕೇರಳದಲ್ಲಿ ಲವ್ ಜಿಹಾದ್ಗೆ ಕ್ರಿಶ್ಚಿಯನ್ ಹುಡುಗಿಯರೇ ಟಾರ್ಗೆಟ್. ಲವ್ ಜಿಹಾದ್ನ ಜಾಲಕ್ಕೆ ಬಲಿಯಾಗಿದ್ದಾರೆ 400ಕ್ಕೂ ಹೆಚ್ಚು ಕ್ರಿಶ್ಚಿಯನ್ ಹೆಣ್ಣು ಮಕ್ಕಳು. ಇದರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತಂದ್ರೂ ಅಲ್ಲಿನ ಸರ್ಕಾರ ಕ್ಯಾರೇ ಅಂತಿಲ್ಲ. ಇಂಥ ಘಟನೆಯ ಬಗ್ಗೆ ಪ್ರಗತಿಪರರನಿಸಿಕೊಂಡವರು ಮೌನವಾಗಿರೋದು ಯಾಕೆ? ಅವತ್ತು ನಿಷೇಧಿತ ಪಿಎಫ್ಐನ ಆಕ್ಟಿವಿಸ್ಟ್ ಒಬ್ಬ ಪ್ರೊಫೆಸರ್ ಒಬ್ಬರ ಕೈಯನ್ನ ಕತ್ತರಿಸಿದಾಗಲೇ ಅವರು ಎಚ್ಚೆತ್ತುಕೊಳ್ಬೇಕಾಗಿತ್ತು. ನಮ್ಮ ರಾಜ್ಯ ಕೇರಳ ಆಗೋದಕ್ಕಿಂತ ಮೊದಲು ಕಠಿಣ ಕ್ರಮ ಕೈಗೊಂಡ್ರೆ ಒಳ್ಳೆಯದು. ನಮಸ್ಕಾರ. ಕೇರಳದ ಬಿಜೆಪಿ ನಾಯಕ ಪಿಸಿ ಜಾರ್ಜ್ ಒಂದು ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ಕೇರಳದ ಮೇನಚಿಲ್ ತಾಲೂಕಿನಲ್ಲಿ ಒಂದೇ ಊರಿನಲ್ಲಿ 400ಕ್ಕೂ ಹೆಚ್ಚು ಕ್ರಿಶ್ಚಿಯನ್ ಹುಡುಗಿಯರು ಕಾಣೆಯಾಗಿದ್ದಾರೆ, ಅಂದ್ರೆ ಲವ್ ಜಿಹಾದ್ಗೆ ಬಲಿಯಾಗಿದ್ದಾರೆ ಅನ್ನುವಂತಹ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ಹಿಂದೂ ಹುಡುಗಿಯರು ಲವ್ ಜಿಹಾದ್ಗೆ ಬಲಿಯಾಗಿದ್ದಾರೆ ಅನ್ನುವಂತಹ ವಿಚಾರ ದಿ ಕೇರಳ ಸ್ಟೋರಿ ಅನ್ನುವಂತಹ ಸಿನಿಮಾದಲ್ಲಿ ಈಗಾಗಲೇ ಚರ್ಚೆಯಾಗಿ ಹೋಗಿದೆ. ಈಗ ಜಾರ್ಜ್ ಅವರು ಹೇಳ್ತಾ ಇರೋದನ್ನ ನೋಡಿದಾಗ ಈ ಲವ್ ಜಿಹಾದ್ ಅನ್ನುವಂಥದ್ದು ಯಾವ ಧರ್ಮವನ್ನೂ ಬಿಡೋದಿಲ್ಲ ಅಂತ ಅನ್ಸುತ್ತೆ. ಒಂದು ಸಮಾಜದಲ್ಲಿ ಈ ರೀತಿ ಘಟನೆಗಳು ನಡೀತಾ ಇದ್ರೂ ಕೂಡ ಪ್ರಗತಿಪರರು ಅನ್ನಿಸಿಕೊಂಡವರು ಜಾಣ ಕುರುಡನ್ನ ಪ್ರದರ್ಶಿಸ್ತಾ ಇದ್ದಾರೆ, ಮೌನವಾಗಿದ್ದಾರೆ. ಕೇರಳದಲ್ಲಿ ಯಾಕೆ ಈ ರೀತಿ ನಡೀತಾ ಇದೆ ಅನ್ನೋದು ಯೋಚಿಸಬೇಕಾದ ವಿಚಾರ. 1901ರಿಂದ 2011ರವರೆಗೆ ಕೇರಳದಲ್ಲಿ ಕ್ರಿಶ್ಚಿಯನ್ನರು ಹಾಗೂ ಮುಸ್ಲಿಮರ ಜನಸಂಖ್ಯೆ ಎಷ್ಟಿತ್ತು, ಮುಸಲ್ಮಾನರ ಜನಸಂಖ್ಯೆ ಹೇಗೆ ನಿಧಾನವಾಗಿ ಏರಿಕೆ ಆಗ್ತಾ ಹೋಯಿತು ಅನ್ನೋದನ್ನ ನೋಡಿ. 2011ರ ಸೆನ್ಸಸ್ ನೀಡುವ ವರದಿಯ ಪ್ರಕಾರ 1901ರಲ್ಲಿ ಕೇರಳದಲ್ಲಿ 17.5% ಮುಸ್ಲಿಮರಿದ್ರು, ಕ್ರಿಶ್ಚಿಯನ್ನರು 13.9% ಇದ್ರು. 1961ರಲ್ಲಿ ಮುಸ್ಲಿಮರ ಜನಸಂಖ್ಯೆ 17.9% ಇತ್ತು, ಅಂದ್ರೆ ಗ್ರೋತ್ ರೇಟ್ 27.5%. ಕ್ರಿಶ್ಚಿಯನ್ನರ ಜನಸಂಖ್ಯೆ 21.2% ಇತ್ತು, ಅಂದ್ರೆ ಇವರ ಗ್ರೋತ್ ರೇಟ್ 26.95%. 1991ರಲ್ಲಿ ಮುಸ್ಲಿಮರ ಜನಸಂಖ್ಯೆ 23.3% ಇತ್ತು, ಅವರ ಗ್ರೋತ್ ರೇಟ್ 25.49% ಇತ್ತು. ಕ್ರಿಶ್ಚಿಯನ್ನರ ಜನಸಂಖ್ಯೆ 19.3% ಇತ್ತು, ಕ್ರಿಶ್ಚಿಯನ್ನರ ಗ್ರೋತ್ ರೇಟ್ 7.4% ಇತ್ತು. 2011ರಲ್ಲಿ ಮುಸಲ್ಮಾನರ ಜನಸಂಖ್ಯೆ 26.6% ಇತ್ತು, ಇವರ ಜನಸಂಖ್ಯೆಯ ಗ್ರೋತ್ ರೇಟ್ 12.84% ಇತ್ತು. ಕ್ರಿಶ್ಚಿಯನ್ನರ ಜನಸಂಖ್ಯೆ 18.4% ಇತ್ತು, ಇವರ ಗ್ರೋತ್ ರೇಟ್ 1.38% ಇತ್ತು. ಈ ಒಂದು ವರದಿಯನ್ನ ನೋಡಿದಾಗ ನಿಮಗೆ ಅರ್ಥ ಆಗಿರಬಹುದು ಕೇರಳದಲ್ಲಿ ಮುಸಲ್ಮಾನರ ಜನಸಂಖ್ಯೆ ಹೇಗೆ ನಿಧಾನವಾಗಿ ಏರಿಕೆ ಆಗ್ತಾ ಹೋಯಿತು, ಕ್ರಿಶ್ಚಿಯನ್ನರ ಜನಸಂಖ್ಯೆ ಹೇಗೆ ನಿಧಾನವಾಗಿ ಇಳಿಕೆ ಆಯ್ತಾ ಬಂತು ಅಂತ. ಈ ವರದಿ ಇದೆಯಲ್ಲ, ಇದೊಂದು ಅಪಾಯಕಾರಿ ಸೂಚನೆ. ಈ ಎಲ್ಲ ಅಪಾಯಕಾರಿ ಸೂಚನೆಗಳ ಹಿನ್ನೆಲೆಯಲ್ಲಿ ಪಿಸಿ ಜಾರ್ಜ್ ಅವರು ಮಾಡಿರುವಂತಹ ಆರೋಪದ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಪಿಸಿ ಜಾರ್ಜ್ ಅವರು ಕೇರಳದಲ್ಲಿ ಈಗಾಗಲೇ 400ಕ್ಕೂ ಅಧಿಕ ಕ್ರಿಶ್ಚಿಯನ್ ಹೆಣ್ಣು ಮಕ್ಕಳು ಲವ್ ಜಿಹಾದ್ಗೆ ಬಲಿಯಾಗಿದ್ದಾರೆ. ಈ 400 ಹೆಣ್ಣು ಮಕ್ಕಳಲ್ಲಿ ಈಗಾಗಲೇ 41 ಹೆಣ್ಣು ಮಕ್ಕಳನ್ನ ರಕ್ಷಿಸಲಾಗಿದೆ ಅಂತ ಹೇಳಿದ್ರು. ಸೊ ಈ ರೀತಿ ಕ್ರಿಶ್ಚಿಯನ್ ಹೆಣ್ಣು ಮಕ್ಕಳು ಲವ್ ಜಿಹಾದ್ಗೆ ಬಲಿಯಾಗುವುದನ್ನ ತಪ್ಪಿಸೋದಕ್ಕಾಗಿ ಹೆಣ್ಣು ಮಕ್ಕಳಿಗೆ 22-23 ವರ್ಷ ತುಂಬುವುದರ ಒಳಗೆ ಅವರಿಗೆ ಮದುವೆಯನ್ನ ಮಾಡಬೇಕು. ಹಾಗಾದ್ರೆ ಮಾತ್ರ ಈ ಲವ್ ಜಿಹಾದನ್ನ ತಡೆಯೋದಕ್ಕೆ ಸಾಧ್ಯ. ಇಲ್ಲಾಂದ್ರೆ ಇಲ್ಲಿನ ಕಮ್ಯುನಿಸ್ಟ್ ಸರ್ಕಾರ ಈ ಬಗ್ಗೆ ಯಾವುದೇ ರೀತಿ ಕ್ರಮ ತೆಗೆದುಕೊಳ್ಳಲ್ಲ ಅಂತ ಹೇಳಿದ್ರು. ಇನ್ನು ಕೇರಳದ ಚರ್ಚ್ನ ಅಧಿಕಾರಿಗಳು ಕ್ರಿಶ್ಚಿಯನ್ ಹುಡುಗಿಯರನ್ನ ಈ ಲವ್ ಜಿಹಾದ್ನ ಜಾಲಕ್ಕೆ ಬೀಳಿಸಿ ಅವರನ್ನ ಪ್ರೀತಿಸಿ ಮತಾಂತರಗೊಳಿಸಿ ನಂತರ ಅವರನ್ನ ವಿದೇಶಕ್ಕೆ ಕಳಿಸಲಾಗ್ತಾ ಇದೆ ಅನ್ನುವಂತಹ ಗಂಭೀರ ಆರೋಪವನ್ನು ಮಾಡಿದ್ರು. 2019ರಲ್ಲಿ ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಯೋಗದ ಉಪಾಧ್ಯಕ್ಷ ಜಾರ್ಜ್ ಕುರಿಯನ್ ಅವರು ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರಿಗೆ ಒಂದು ಪತ್ರವನ್ನ ಬರೆದಿದ್ರು. 2005ರಿಂದ 2012ರವರೆಗೆ ಸುಮಾರು 4,000 ಕ್ರಿಶ್ಚಿಯನ್ ಹುಡುಗಿಯರನ್ನ ಲವ್ ಜಿಹಾದ್ನ ಬಲೆಯಲ್ಲಿ ಬೀಳಿಸಿ ಅವರನ್ನ ಮತಾಂತರ ಮಾಡಲಾಗಿದೆ. ಇವರು ಕೇವಲ ಕ್ರಿಶ್ಚಿಯನ್ ಹುಡುಗಿಯರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದರ ವಿರುದ್ಧ ತನಿಖೆ ಆಗಬೇಕು, ಕಠಿಣ ಕಾನೂನು ಕ್ರಮ ಜಾರಿಯಾಗಬೇಕು ಅಂತ ಹೇಳಿ ಒತ್ತಾಯಿಸಿ ಈ ಒಂದು ಪತ್ರವನ್ನ ಅವರು ಬರೆದಿದ್ರು. ಜನರಷ್ಟೇ ಅಲ್ಲ, ಚರ್ಚ್ ಕೂಡ ಈ ಒಂದು ವಿಚಾರದ ಬಗ್ಗೆ ಧ್ವನಿ ಎತ್ತುತ್ತಾನೆ ಬಂದಿದೆ. ಆದರೆ ಕಮ್ಯುನಿಸ್ಟ್ ಸರ್ಕಾರ ಮಾತ್ರ ಈ ವಿಚಾರದ ಬಗ್ಗೆ ಕ್ಯಾರೇ ಅನ್ಲಿಲ್ಲ. ಚರ್ಚ್ನ ಫಾದರ್ ಒಬ್ರು ನಿಜವಾಗ್ಲೂ ಲವ್ ಜಿಹಾದ್ ನಡೀತಾ ಇದೆ, ಕ್ರಿಶ್ಚಿಯನ್ ಹುಡುಗಿಯರನ್ನ ಲವ್ ಜಿಹಾದ್ನ ಜಾಲಕ್ಕೆ ಬೀಳಿಸಿ ಮತಾಂತರ ಮಾಡಿ ಅವರನ್ನ ಲೈಂಗಿಕ ಗುಲಾಮರನ್ನಾಗಿ ಬಳಸೋದಕ್ಕಾಗಿ ಸಿರಿಯಾ ಮತ್ತು ಅಫ್ಘಾನಿಸ್ತಾನದಂತ ದೇಶಗಳಿಗೆ ರವಾನೆ ಮಾಡಲಾಗ್ತಾ ಇದೆ ಅಂತ ಹೇಳಿದ್ರು. ಜೊತೆಗೆ ಲವ್ ಜಿಹಾದ್ನ ಕುರಿತಾಗಿ ಜಾಗೃತಿ ಕಾರ್ಯಕ್ರಮವನ್ನೂ ಕೂಡ ಚರ್ಚ್ನ ವತಿಯಿಂದ ಇವರು ಪ್ರಾರಂಭಿಸಿದ್ರು. 2020ರಲ್ಲಿ ಕೇರಳ ಕ್ಯಾಥೋಲಿಕ್ ಬಿಷಪ್ಸ್ ಕೌನ್ಸಿಲ್
ಈ ಕಾಣೆಯಾದ ಹುಡುಗಿಯರ ಬಗ್ಗೆ ತನಿಖೆ ನಡೆಸುವಂತೆ ಸರ್ಕಾರವನ್ನ ಬೇಡಿಕೊಂಡಿತ್ತು. ಆದರೆ ಸರ್ಕಾರ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿರಲಿಲ್ಲ. ಕ್ರಿಶ್ಚಿಯನ್ ಹೆಣ್ಣು ಮಕ್ಕಳು ಕಾಣೆಯಾಗ್ತಾ ಇದ್ದಾರೆ, ಲವ್ ಜಿಹಾದ್ನ ಜಾಲಕ್ಕೆ ಸಿಲುಕ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನ ಈಗ ಹೇಳ್ತಾ ಇದ್ದಾರಲ್ವಾ, ಈ ಜ್ಞಾನೋದಯ ಇವರಿಗೆ 8-10 ವರ್ಷಗಳ ಹಿಂದೆನೇ ಆಗಬೇಕಾಗಿತ್ತು. 14 ವರ್ಷಗಳ ಹಿಂದೆ ನಿಷೇಧಿತ PFIನ ಆಕ್ಟಿವಿಸ್ಟ್ ಸವದ್ ಎನ್ನುವಾತ TJ ಜೋಸೆಫ್ ಅನ್ನುವಂತಹ ಪ್ರೊಫೆಸರ್ ಒಬ್ಬರ ಬಲಗೈಯನ್ನೇ ಕತ್ತರಿಸಿದ್ದ. ಕ್ವೆಶ್ಚನ್ ಪೇಪರ್ನಲ್ಲಿ ಪ್ರವಾದಿ ಮೊಹಮ್ಮದರ ವಿರುದ್ಧವಾಗಿ ಪ್ರಶ್ನೆಯನ್ನ ಕೇಳಿದ್ದಕ್ಕೆ ಆತ ಈ ರೀತಿಯಾಗಿ ಮಾಡಿದ್ದ. ಇಂತಹ ಘಟನೆ ನಡೆದಾಗ್ಲೇ ಅವರು ಎಚ್ಚೆತ್ತುಕೊಂಡಿದ್ರೆ ಕ್ರಿಶ್ಚಿಯನ್ ಹೆಣ್ಣು ಮಕ್ಕಳು ಲವ್ ಜಿಹಾದ್ನ ಜಾಲಕ್ಕೆ ಬಲಿಯಾಗ್ತಾ ಇರ್ಲಿಲ್ವೋ ಏನೋ. ಇದೊಂದು ವ್ಯವಸ್ಥಿತ ಜಾಲ ಅಲ್ಲದೆ ಮತ್ತೇನಲ್ಲ. ಇದನ್ನ ದಾರಿ ತಪ್ಪಿದ ಕೆಲ ಮುಸ್ಲಿಮರು ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೂ ಆಗಲ್ಲ. ಕೆಲ ಮುಸ್ಲಿಮರು ಸೇರಿಕೊಂಡು ಮಾಫಿಯಾ ಮಾಡಿಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಅನುಮಾನ ಬಂದ್ರೂ ಅದು ಅಸಹಜ ಅಲ್ಲ. ಸೊ ಕೇರಳ ಅನ್ನುವಂತಹ ಒಂದು ಪುಟ್ಟ ರಾಜ್ಯವನ್ನ ಈ ಲವ್ ಜಿಹಾದ್ ತಿಂದು ಹಾಕ್ತಾ ಇದೆ ಅಂತ ಹೇಳಿದ್ರೆ ಅದರಲ್ಲೇನು ಆಶ್ಚರ್ಯ ಇಲ್ಲ. ಈ ರೀತಿ ಘಟನೆಗಳು ಮಂಗಳೂರು, ದಕ್ಷಿಣ ಕನ್ನಡದ ಕೆಲವೆಡೆ ಆಗ್ತಾ ಇರುವುದನ್ನ ನಾವು ಕೇಳ್ತಾನೆ ಇದ್ದೀವಿ. ನಮ್ಮ ರಾಜ್ಯ ಕೂಡ ಕೇರಳ ಆಗೋದಕ್ಕಿಂತ ಮೊದಲು ಈ ಬಗ್ಗೆ ಕ್ರಮ ಕೈಗೊಂಡ್ರೆ, ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.